ಹಲೋ, ನಾನು ರೇಖಾ ಭಟ್. ವೆಲ್ಕಮ್ ಟು ಮೈ ಚಾನಲ್ ಬಟ್ ಮ್ಯಾಥ್ಸ್. ಮ್ಯಾಥಮೆಟಿಕ್ಸಲ್ಲಿ ಪರ್ಫೆಕ್ಟ್ ಆಗಬೇಕು ಅಂತಂದರೆ ಬೇಸಿಕ್ ಮ್ಯಾಥಮೆಟಿಕ್ಸನ್ನು ತಿಳ್ಕೊಳ್ಳೇಬೇಕು. ಅದಕ್ಕೋಸ್ಕರ ಇವತ್ತೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಟ್ ಮ್ಯಾಥ್ಸ್. ಇವತ್ತಿನ ವಿಡಿಯೋದಲ್ಲಿ ಇನ್ನೊಂದು ಐಡೆಂಟಿಟಿ ಬಗ್ಗೆ ತಿಳ್ಕೊಳ್ಳೋಣ. a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಈಕ್ವಲ್ ಟು a ಪ್ಲಸ್ ಬಿ ಇಂಟು a ಮೈನಸ್ ಬಿ. ಕೊಟ್ಟಿರುವಂತಹ ಪ್ರಾಬ್ಲಮ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಥರ ಇತ್ತು ಅಂತಂದರೆ ನಾವು ಡೈರೆಕ್ಟಾಗಿ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮಲ್ಲಿ ಬರಿಬೋದು. ಸೊ ಹೇಗೆ ಅಂತ ನೋಡೋಣ. ಒಂದು ಪ್ರಾಬ್ಲಮನ್ನು ನೋಡಿದರೆ ಐಡಿಯಾ ಬರುತ್ತೆ. ಫಸ್ಟ್ ಒನ್, ಎಕ್ಸ್ ಸ್ಕ್ವೇರ್ ಮೈನಸ್ 16. ಈ ಪ್ರಾಬ್ಲಮನ್ನು ಐಡೆಂಟಿಟಿನ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡಬೇಕು. ನೋಡಿ, ಮೊದಲೇನು ಮಾಡಬೇಕಂದ್ರೆ ಎಲ್ ಎಚ್ ಎಸ್ ಅನ್ನು ಕಂಪೇರ್ ಮಾಡಬೇಕು. ಕೊಟ್ಟಿರುವಂತಹ ಫಾರ್ಮಲ್ಲೇ ಇದೆಯಾ ಅಂತ ನೋಡಿ. ಇಲ್ಲಿ ಎ ಸ್ಕ್ವೇರ್ ಇದೆ, ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ, ಅಂದರೆ ಎ ಈಕ್ವಲ್ ಟು ಎಕ್ಸ್ ಆಗುತ್ತೆ. ಸ್ಕ್ವೇರ್ ಇದೆ, ಎ ಈಕ್ವಲ್ ಟು ಎಕ್ಸ್ ಆಗುತ್ತೆ. ಇಲ್ಲಿ ನೋಡಿ, ಬಿ ಸ್ಕ್ವೇರ್ ಇದೆ. ನೆಕ್ಸ್ಟ್ ಒನ್ ಬಿ ಸ್ಕ್ವೇರ್ ಇದೆ. ಇಲ್ಲೇನಿದೆ 16 ಇದೆ, ಅಂದರೆ ಈಗ ಇಲ್ಲಿ ಸ್ಕ್ವೇರ್ ಇಲ್ಲ. ಅದಕ್ಕೋಸ್ಕರ ನಾವೇನು ಮಾಡಬೇಕು, ಫಸ್ಟ್ ಸ್ಟೆಪ್ಪಲ್ಲಿ 16ಅನ್ನು ನಾವು ಫ್ಯಾಕ್ಟ್ರೈಸೇಷನನ್ನು ಮಾಡ್ಕೊಬೇಕು. ಓಕೆನಾ? ಸೊ 16 ಫ್ಯಾಕ್ಟ್ರೈಸೇಷನ್ ಮಾಡಿದಾಗ 2 8s, ನೆಕ್ಸ್ಟ್ 2 4s, 2 2s, 2 1s. ಯಾಕೆ ನಾವು ಫ್ಯಾಕ್ಟ್ರೈಸೇಷನನ್ನು ಮಾಡ್ಕೊಳ್ಬೇಕು ಅಂತಂದರೆ ನಾವೀಗ 16ನ ರೂಟನ್ನು ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಸ್ಕ್ವೇರ್ ರೂಟನ್ನು ಫೈಂಡ್ ಔಟ್ ಮಾಡೋದಾದರೆ ನಾವು ಫ್ಯಾಕ್ಟ್ರೈಸೇಷನ್ನೇ ಮಾಡಬೇಕು ಅಲ್ವಾ? ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ ಹೇಗೆ ಫ್ಯಾಕ್ಟ್ರೈಸೇಷನನ್ನು ಯೂಸ್ ಮಾಡಿ ನಂಬರಿನ ಸ್ಕ್ವೇರ್ ರೂಟನ್ನು ಫೈಂಡ್ ಔಟ್ ಮಾಡಬೇಕು ಅಂತ. ನೋಡಿ, ಈಗ ಫ್ಯಾಕ್ಟ್ರೈಸೇಷನ್ ಆದಮೇಲೆ ನಾವೇನು ಮಾಡ್ತೀವಿ, ಗ್ರೂಪ್ ಮಾಡಬೇಕು. 2 ಇಂಟು 2 ಇಂಟು 2 ಇಂಟು 2 ಅಂತ ಬಂದಿದೆ. ಆಮೇಲೆ 2 ನಂಬರ್ ಇನ್ನು ಗ್ರೂಪ್ ಮಾಡ್ಕೊಳ್ತೀವಿ. ಪ್ರತಿಯೊಂದು ಗ್ರೂಪಿಂದ ಒಂದು ನಂಬರನ್ನು ತಗೊಳ್ತಿದ್ವಿ ಅಲ್ವಾ? ಅದು ಯಾವುದಕ್ಕೆ, ನಮಗೆ ಸ್ಕ್ವೇರ್ ರೂಟನ್ನು ಫೈಂಡ್ ಔಟ್ ಮಾಡಬೇಕಿದ್ರೆ. ಬಟ್ ಇಲ್ಲಿ ನೋಡಿ, ಈಗ ಇಲ್ಲಿ 2 ಇದೆ, ಇಲ್ಲಿ ಕೂಡ 2ಅನ್ನು ತಗೊಂಡಿದ್ದೀವಿ ನಾವು. ಓಕೆನಾ? ಸೊ ಈಕ್ವಲ್ ಟು 4 ಅಂತ ಆಗಿದೆ. ಸ್ಕ್ವೇರ್ ರೂಟ್ ಆಫ್ 16 ಈಕ್ವಲ್ ಟು 4 ಅಂತ ಆಗಿದೆ. ಅಂದರೆ ಈಗ ನಾವು 16ಅನ್ನು ಹೇಗೆ ರೆಪ್ರೆಸೆಂಟ್ ಮಾಡ್ಬೋದು, ಸ್ಕ್ವೇರಲ್ಲಿ 4 ಸ್ಕ್ವೇರ್. ಗೊತ್ತಾಗ್ತಿದೆಯಾ? 16ಅನ್ನು ನಾವು 4 ಸ್ಕ್ವೇರ್ ಅಂತ ಬರಿಬೋದು. ಸೊ ಡೈರೆಕ್ಟಾಗಿ ಮಾಡ್ತೀನಿ, ಗೊತ್ತಿದೆ ಅಂತಂದರೆ ಮಾಡ್ಬೋದು, ಗೊತ್ತಿಲ್ಲ ಅಂತಂದರೆ ಫ್ಯಾಕ್ಟ್ರೈಸೇಷನನ್ನು ಮಾಡ್ಕೊಳ್ಳಿ. ಸೊ 4 ಸ್ಕ್ವೇರ್ ನೋಡಿ, ಇಲ್ಲಿ ನೋಡಿ, 2 ಇಂಟು 2 4, 2 ಇಂಟು 2 4, 4 ಇಂಟು 4. ಸೊ ನಾವು ಯಾಕೆ ಹಾಗೆ ಮಾಡ್ತಾ ಇದ್ದೀವಿ ಅಂತಂದರೆ ನಮಗೆ ಕೊಟ್ಟಿರುವಂತಹ ನಂಬರನ್ನು ಸ್ಕ್ವೇರಲ್ಲಿ ಬರಿಬೇಕು. ಆಗ ಮಾತ್ರ ನಾವು ಈ ಐಡೆಂಟಿಟಿನ ಯೂಸ್ ಮಾಡೋಕ್ಕೆ ಸಾಧ್ಯ. ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 4 ಸ್ಕ್ವೇರ್. ಈಗ ಇಲ್ಲಿ ನೋಡಿ, ಎಲ್ ಎಚ್ ಎಸ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಈ ಫಾರ್ಮಲ್ಲಿ ಬಂದಿದೆ. ಈ ಫಾರ್ಮಲ್ಲಿ ಬಂದ ಮೇಲೆ ನಾವು ಈ ಐಡೆಂಟಿಟಿನ ಯೂಸ್ ಮಾಡ್ಬೋದು. ಈಕ್ವಲ್ ಟು ಎ ಅಂದರೆ ಏನು, ಎಕ್ಸ್. ಸೊ ಬೇಕಂದರೆ ಬರ್ಕೊಳ್ಳಿ, ಎ ಅಂತಂದರೆ ಎಕ್ಸ್, ಬಿ ಅಂತಂದರೆ 4. ಎ ಪ್ಲಸ್ ಬಿ ಎಕ್ಸ್ ಪ್ಲಸ್ 4 ಇಂಟು ಎ ಮೈನಸ್ ಬಿ ಎಕ್ಸ್ ಮೈನಸ್ 4. ಎಕ್ಸ್ ಸ್ಕ್ವೇರ್ ಮೈನಸ್ 4 ಸ್ಕ್ವೇರ್ ಈಕ್ವಲ್ ಟು ಎಕ್ಸ್ ಪ್ಲಸ್ 4 ಇಂಟು ಎಕ್ಸ್ ಮೈನಸ್ 4. ನೆಕ್ಸ್ಟ್ ಒನ್, 9a ಸ್ಕ್ವೇರ್ ಮೈನಸ್ 16b ಸ್ಕ್ವೇರ್. ಮೊದಲೇನು ಮಾಡಬೇಕೀಗ ನೋಡಿ, ಇಲ್ಲಿ ಈ ಐಡೆಂಟಿಟಿ ಯೂಸ್ ಮಾಡಬೇಕಿದ್ರೆ ಲಾಸ್ಟ್ ಐಡೆಂಟಿಟಿ ಥರ ಆಗಲ್ಲ. ಎಲ್ ಎಚ್ ಎಸ್ಸನ್ನು ಕೂಡ ನೋಡ್ಕೊಳ್ಬೇಕು. ಲಾಸ್ಟಲ್ಲಿ ಏನಾಗ್ತಿತ್ತು, ಎ ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್ ಆರ್ ಎ ಮೈನಸ್ ಬಿ ದ ಹೋಲ್ ಸ್ಕ್ವೇರ್ ಆ ಥರ ಇದ್ದರೆ ಎಲ್ ಎಚ್ ಎಸ್ ಸೇಮ್ ಇರ್ತಾ ಇತ್ತು. ಡೈರೆಕ್ಟ್ ನೀವು ಆರ್ ಎಚ್ ಎಸ್ ಪಾರ್ಟನ್ನು ಹಾಕ್ತಿದ್ರಿ. ಬಟ್ ಇಲ್ಲೇನಾಗುತ್ತೆ ಅಂದರೆ ಎಲ್ ಎಚ್ ಎಸ್ಸನ್ನು ನೋಡ್ಕೊಳ್ಬೇಕು, ಕಂಪೇರ್ ಮಾಡಬೇಕು ಕರೆಕ್ಟಾಗಿ ಸ್ಕ್ವೇರಲ್ಲಿ ಇದೆಯಾ ಅಂತ. ನೋಡಿ, ಇಲ್ಲಿ
ನೋಡಿದರೆ ನಿಮಗೆ ಏನು ಅನ್ನಿಸ್ತಿದೆ? ಎ ಸ್ಕ್ವೇರ್ ಇದೆ, ಎ ಸ್ಕ್ವೇರ್ ಇದೆ, ಬಿ ಸ್ಕ್ವೇರ್ ಇದೆ, ಬಿ ಸ್ಕ್ವೇರ್ ಇದೆ, ಕರೆಕ್ಟಾಗಿ ಇದೆ ಅಂತ ಅನ್ನಿಸ್ತಾ ಇದೆ. ಬಟ್ ಇಲ್ಲಿ ಕರೆಕ್ಟಾಗಿ ಇಲ್ಲ. ಅಂದರೆ ವೇರಿಯೇಬಲ್ ಏನಿದೆ ಅದು ಸ್ಕ್ವೇರಲ್ಲಿ ಇದೆ. ಬಟ್ ನೋಡಿ, ಕೊಯಿಫಿಷಿಯಂಟ್ ಏನಿದೆ, ಈ ನಂಬರ್ ಏನಿದೆ ಅದನ್ನು ನೋಡಿ, ಸ್ಕ್ವೇರಲ್ಲಿ ಇದೆಯಾ? ಇಲ್ಲ. ಎರಡೂ ಕೂಡ ನಾವೀಗ ಎ ಅಂತ ತಗೊಂಡ್ರೆ ಕೊಯಿಫಿಷಿಯಂಟ್ ಇದ್ದಾಗ ವೇರಿಯೇಬಲ್ನ ಮಾತ್ರ ತಗೊಳಕ್ಕೆ ಬರಲ್ಲ. ನೋಡಿ, ಇಲ್ಲಿ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಈಗ ನಾವು ಲಾಸ್ಟ್ ಎಕ್ಸಾಂಪಲಲ್ಲಿ ನೋಡಿದ್ದೀವಿ, ಎ ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್ ಈ ಥರ ಇದ್ದಾಗ ಒಂದು ಇಕ್ವೇಷನನ್ನು ಸಾಲ್ವ್ ಮಾಡಿದಾಗ ಇಲ್ಲಿ 2x + 3 ಸಾಲ್ವ್ ಮಾಡಿ ಅಂತ ಹೇಳಿದಾಗ ನೀವು ಎಯನ್ನು ಎಕ್ಸ್ ಅಂತ ತಗೊಳ್ತಿದ್ರಾ? ಇಲ್ಲ, ಎ = 2x ಅಂತ ತಗೊಳ್ತಿದ್ರಿ. ಕೊಯಿಫಿಷಿಯಂಟನ್ನು ಸೇರಿಸಿ ತಗೊಳ್ತಿದ್ರಿ. ಅದೇ ಥರ ಇಲ್ಲೂ ಕೂಡ ಈಗ ಎ ಅಂತಂದರೆ ನಾವು ಇಲ್ಲಿ ಈ ಪೂರ್ತಿಯನ್ನು ತಗೊಳ್ಬೇಕು. ಓಕೆನಾ? ಸೊ ಆಗ ನೋಡಿ, ಈ ನಂಬರನ್ನು ನೋಡ್ಕೊಬೇಕು. ನಂಬರಲ್ಲಿ ಈಗ ಏನಿದೆ? 9 ಇದೆ. ಸೊ 9ನ ಸ್ಕ್ವೇರ್ ರೂಟನ್ನು ಫೈಂಡ್ ಔಟ್ ಮಾಡ್ಕೊಳ್ಬೇಕು. 9 ನಾ ಹೇಳಿದ್ದೀನಿ ಆವಾಗಲೇ ಏನಂದರೆ, ಸೊ ಲಾಸ್ಟ್ ವಿಡಿಯೋದಲ್ಲಿ ನಾವು ಹೇಳಿದ್ದೀವಿ 1 to 10 ಅಟ್ಲೀಸ್ಟ್ ಸ್ಕ್ವೇರ್ ರೂಟ್ಗಳು ಗೊತ್ತಿರಲಿ ಅಂತ. ಓಕೆನಾ? ಸೊ 9 ಗೊತ್ತಿಲ್ಲ ಅಂತಂದರೆ ಏನು ಮಾಡಿ, ಅಗೇನ್ ಫ್ಯಾಕ್ಟ್ರೈಸೇಷನನ್ನು ಮಾಡಿ ನೋಡ್ಕೊಳ್ಳಿ. ಸೊ ಸ್ಕ್ವೇರ್ ರೂಟ್ ಆಫ್ 9 ಏನಾಗುತ್ತೆ? 3. ಗೊತ್ತಾಗ್ತಿದೆಯಾ? 3a ಸ್ಕ್ವೇರ್ ಹೋಲ್ ಸ್ಕ್ವೇರ್. ಈಗ 3a ಅನ್ನೋದು ನಮಗೆ a ಆಗುತ್ತೆ. a = 3a ಮೈನಸ್ ಸ್ಕ್ವೇರ್ ರೂಟ್ ಆಫ್ 16 ನಾವು ಮಾಡಿದ್ದೀವಿ ಲಾಸ್ಟ್ ಪ್ರಾಬ್ಲಮಲ್ಲಿ. ಸ್ಕ್ವೇರ್ ರೂಟ್ ಆಫ್ 16 ಏನು ಬಂದಿತ್ತು? 4b ಹೋಲ್ ಸ್ಕ್ವೇರ್. ಎರಡಕ್ಕೂ ಕೂಡ ಈಗ ನಾವು ಸೇರಿಸಿ ಸ್ಕ್ವೇರ್ ಹಾಕಿದ್ದೀವಿ. ಮತ್ತು 3 ಸ್ಕ್ವೇರ್ a ಸ್ಕ್ವೇರ್ ಈ ಥರ ಬರೆಯಲ್ಲ. 3a ಸ್ಕ್ವೇರ್ ಮೈನಸ್ 4b ಸ್ಕ್ವೇರ್. ನೋಡಿ, ಈಗ ಕಂಪೇರ್ ಮಾಡಿ. a ಸ್ಕ್ವೇರ್ 3a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ 4b ಸ್ಕ್ವೇರ್ ಅಂದರೆ a = 3a, b = 4b. a = 3a, b = 4b. ಈಗ ನಾವು ಐಡೆಂಟಿಟಿನ ಯೂಸ್ ಮಾಡೋಣ. ಏನಾಗುತ್ತೆ? a + b 3a + 4b. ಅದೇ ಥರ ಇದನ್ನು ತಗೊಂಡ್ರೆ 3a ಮೈನಸ್ 4b. ಕೊಯಿಫಿಷಿಯಂಟ್ ಇದ್ದಾಗ ನಂಬರನ್ನು ನೋಡಿಕೊಂಡು ಆ ನಂಬರಿನ ಸ್ಕ್ವೇರ್ ರೂಟನ್ನು ಕೂಡ ಬರ್ಕೊಳ್ಬೇಕು. ನೋಡಿ, 9a + 16 9a - 16 ಎಲ್ಲ ಆಗಲ್ಲ. ಓಕೆನಾ? 3a ಆಗುತ್ತೆ, ಇದು 4b ಆಗುತ್ತೆ. ನೆಕ್ಸ್ಟ್ ಒನ್ 16x⁴ - 81. ನೋಡಿ, ನೋಡಿದ ತಕ್ಷಣ ತುಂಬ ಸ್ಟೂಡೆಂಟ್ಸ್ಗೆ ಇದು ಯಾವ ಫಾರ್ಮಲ್ಲಿದೆ ಅಂತ ಐಡೆಂಟಿಫೈ ಮಾಡೋಕ್ಕೆ ಬರಲ್ಲ. ಇದೇ ಕನ್ಫ್ಯೂಷನ್. ಏನು ಅಂತಂದರೆ, ಯಾವಾಗಲೂ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಅನ್ನೋದೇನಾಗಿರುತ್ತೆ, ಡೈರೆಕ್ಟಾಗಿ LHS ಕ್ಲೀನಾಗಿ ನಮಗೆ ಕಾಣಲ್ಲ. ಓಕೆನಾ? ನೋಡಿ, ಇಲ್ಲಿ ⁴ ಇದೆ, 16 ಇದೆ, 81 ಇದೆ. ಯಾವಾಗಲೂ ಈ ಥರ ಇಂಡೈರೆಕ್ಟಾಗಿ ಇರುತ್ತೆ. ನಾವೇನು ಮಾಡಬೇಕು? ಅದನ್ನು ಕರೆಕ್ಟಾಗಿ ಮೊದಲು ಫಾರ್ಮ್ಗೆ ತಂದ್ಕೊಳ್ಬೇಕು. ನೋಡಿ, ಈಗ ಇಲ್ಲಿ 16 ಇದೆ. ನಾನು ಲಾಸ್ಟ್ ಎಕ್ಸಾಂಪಲಲ್ಲಿ ಹೇಳಿದ್ದೀನಿ, ನಂಬರ್ ಇತ್ತು ಅಂತಂದರೆ ಅದೇನು ಮಾಡಬೇಕು? ಅದರನ್ನು ಸ್ಕ್ವೇರ್ ರೂಟನ್ನು ಫೈಂಡ್ ಔಟ್ ಮಾಡ್ಕೊಳ್ಬೇಕು ಅಂತ. ಸೊ 16ನ ಸ್ಕ್ವೇರ್ ರೂಟ್ ಏನಾಗುತ್ತೆ? ಈಗ 4 ಗೊತ್ತಿದೆ ನಮಗೆ. ನೆಕ್ಸ್ಟಲ್ಲಿ ಇಲ್ಲಿ ನೋಡಿ, ಇಲ್ಲಿ ಸ್ಕ್ವೇರ್ ಇದೆ. ಲಾಸ್ಟ್ ಎಕ್ಸಾಂಪಲಲ್ಲಿ ಸ್ಕ್ವೇರ್ ಇತ್ತು. ಇಲ್ಲೇನಿದೆ? ⁴ ಇದೆ. x⁴ ಇದೆ. ನಮಗೆ ಯಾವ ಫಾರ್ಮಲ್ಲಿ ಬೇಕು? ಸ್ಕ್ವೇರಲ್ಲಿ ಬೇಕು. ಓಕೆನಾ? x² ಅಂತ ಬೇಕು ನಮಗೆ. x² ನೋಡಿ, ಈಗ ಇಲ್ಲಿ 4 ಇದೆ. ಆಲ್ರೆಡಿ ನಾವೀಗ 2 ತೊಗೊಂಡಿದ್ದೀವಿ. 2 ಬೇಕು ನಮಗೆ ಅಲ್ವಾ? ನೆಕ್ಸ್ಟ್ ಇನ್ನೇನಿರುತ್ತೆ? ಇಲ್ಲಿ ಯಾವುದನ್ನು ಮಲ್ಟಿಪ್ಲೈ ಮಾಡಬೇಕು? ನಮಗೆ ಮಲ್ಟಿಪ್ಲಿಕೇಶನ್ ಎಲ್ಲ ಗೊತ್ತಿದೆ ಅಲ್ವಾ? ಡಿಸ್ಕಸ್ ಮಾಡಿದ್ದೀವಿ. ಸ್ಕ್ವೇರ್ ಅಂತಂದರೆ ಈಗ ಮತ್ತೆ 4 ಬರಬೇಕಂದ್ರೆ ನಮಗೆ ಯಾವ್ದು ಬೇಕು? 2 ಬೇಕು. ಹೇಗೆ ಗೊತ್ತಾಗುತ್ತೆ ಅಂದರೆ, ಮಲ್ಟಿಪ್ಲಿಕೇಶನ್ ಅಂದರೆ ಏನು ಮಾಡ್ತೀವಿ ನಾವು? ಪವರ್ಗಳನ್ನು ಆ್ಯಡ್ ಮಾಡ್ತೀವಿ. x 2 + 2 = x⁴. ಓಕೆನಾ? ಡೈರೆಕ್ಟಾಗಿ x⁴ ಅಂತ ತಗೊಂಡ್ರೆ ನಮಗೆ ಈ ಐಡೆಂಟಿಟಿನ ಯೂಸ್ ಮಾಡೋಕ್ಕೆ ಬರಲ್ಲ. ಅದಕ್ಕೇ ನಾವು ಅದನ್ನು
ಎಕ್ಸ್ ಸ್ಕ್ವೇರ್ ಫಾರ್ಮ್ಗೆ ತಗೊಬರಬೇಕು. ಎಕ್ಸ್ ಸ್ಕ್ವೇರ್ ಫಾರ್ಮ್ಗೆ ತಗೊಂಬರಬೇಕು ಅಂತಂದರೆ ಎಕ್ಸ್ ಸ್ಕ್ವೇರ್ ಆಮೇಲೆ ಇದಕ್ಕೆ ಯಾವುದನ್ನು ಮಲ್ಟಿಪ್ಲೈ ಮಾಡಿದರೆ ಎಕ್ಸ್ ರೇಸ್ ಟು ದ ಪವರ್ 4 ಬರುತ್ತೆ ಅಂತ ನೋಡ್ಕೊಳ್ಬೇಕು. 2 ಇತ್ತು, 2 ಬೇಕು. ಸೊ 2 + 2 ಮಾಡಿದರೆ ನಮಗೆ 4 ಸಿಗುತ್ತೆ. ಓಕೆನಾ? ಈಗ 4x ಸ್ಕ್ವೇರ್ ಇದನ್ನು ಹೋಲ್ ಸ್ಕ್ವೇರ್. ಈ ಎರಡಕ್ಕೂ ಸೇರಿಸಿ ನಾನೇನು ಮಾಡಿದ್ದೀನಿ, ಈಗ ಸ್ಕ್ವೇರನ್ನು ಹಾಕಿದ್ದೀನಿ ಅಂತಂದರೆ 4 ಕೂಡ ಸ್ಕ್ವೇರ್, ಎಕ್ಸ್ ಸ್ಕ್ವೇರ್ ಕೂಡ ಸ್ಕ್ವೇರ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ಪ್ರಾಕ್ಟೀಸ್ ಮಾಡಬೇಕು. ಆಲ್ಜಿಬ್ರಾನ ಪ್ರಾಕ್ಟೀಸ್ ಮಾಡಿದೆ ಡೆಫಿನೆಟ್ಲಿ ಬರಲ್ಲ. ನೆಕ್ಸ್ಟ್ ಮೈನಸ್ 81 ಇದೆ. 81ನ ಸ್ಕ್ವೇರ್ ರೂಟ್ ಏನಾಗುತ್ತೆ? 9. ನೆಕ್ಸ್ಟ್ ಸ್ಟೆಪ್ ನೋಡಿ, ಈಗ 9 ಸ್ಕ್ವೇರನ್ನು ಬರ್ಕೊಳ್ಳಿ. ನೋಡಿ ಈಗ ಈ ಫಾರ್ಮ್ಗೆ ಬಂದಿದೆ. ಎ ಅಂದರೆ ಏನು? 4x ಅಲ್ಲ, ಎ ಅಂತಂದರೆ 4x ಸ್ಕ್ವೇರ್, ಎ ಸ್ಕ್ವೇರ್. ಬಿ ಅಂತಂದರೆ 9 ಸ್ಕ್ವೇರ್. ಎ ಅಂದರೆ 4x ಸ್ಕ್ವೇರ್, ಬಿ ಅಂತಂದರೆ 9. ಈಗ ಎ ಮತ್ತು ಬಿನ ನಮಗೆ ಫೈಂಡ್ ಔಟ್ ಮಾಡಿ ಆದಮೇಲೆ ಐಡೆಂಟಿಟಿನ ಯೂಸ್ ಮಾಡಬೇಕು. ಎ ಪ್ಲಸ್ ಬಿ, ಎ ಅಂತಂದರೆ 4x ಸ್ಕ್ವೇರ್, ಬಿ ಅಂದರೆ 9. ನೋಡಿ, ನೀವು ಯಾವ ಐಡೆಂಟಿಟಿನ ಯೂಸ್ ಮಾಡ್ತೀರಾ ಇಲ್ಲಿ ಮೆನ್ಷನ್ ಮಾಡ್ಕೊಬೇಕು. ನಾನು ಇಲ್ಲೇ ಇದೆ, ಸೊ ಡೈರೆಕ್ಟಾಗಿ ಮಾಡ್ತಾ ಇದ್ದೀನಿ. ಐಡೆಂಟಿಟಿನ ಮೆನ್ಷನ್ ಮಾಡಲಿಲ್ಲ ಅಂತಂದರೆ ಮಾರ್ಕ್ಸ್ ಕೂಡ ನೆಕ್ಸ್ಟ್ ಕಟ್ ಆಗುತ್ತೆ ನಿಮಗೆ. ನೆಕ್ಸ್ಟ್ 4x ಸ್ಕ್ವೇರ್, ಎ ಪ್ಲಸ್ ಬಿ, ಎ ಮೈನಸ್ ಬಿ ಈಕ್ವಲ್ ಟು ಕೊಟ್ಟಿರೋ ಕ್ವಶನ್ ಏನು? 6x ರೇಸ್ ಟು ದ ಪವರ್ 4 ಮೈನಸ್ 81 ಈಕ್ವಲ್ ಟು 4x ಸ್ಕ್ವೇರ್ ಪ್ಲಸ್ 9 ಇಂಟು 4x ಸ್ಕ್ವೇರ್ ಮೈನಸ್ 9. ನೆಕ್ಸ್ಟ್ ಒನ್ 2x ಸ್ಕ್ವೇರ್ ಮೈನಸ್ 3. ಮೊದಲೇನು ಮಾಡಬೇಕೀಗ? ನೋಡಿ, ಇದೇ ಐಡೆಂಟಿಟಿನ ಯೂಸ್ ಮಾಡಬೇಕು ಅಂತ ಇದೆ. ಸೊ ನಾವೀಗ ಕಂಪೇರ್ ಮಾಡ್ಕೊಳ್ಬೇಕು ಎ ಮತ್ತು ಬಿನ. ಈಗ ಎ ಸ್ಕ್ವೇರ್ ನೋಡಿ, ಎಕ್ಸ್ ಏನಿದೆ ಎಕ್ಸ್ ಸ್ಕ್ವೇರಲ್ಲೇ ಇದೆ, ಬಟ್ ಇಲ್ಲೇನಿದೆ 2 ಇದೆ, ಇಲ್ಲಿ ಬಿ 3 ಇದೆ. ಅದನ್ನು ನಾವು ಸ್ಕ್ವೇರಲ್ಲಿ ಬರ್ಕೊಳ್ಬೇಕು. ಲಾಸ್ಟ್ ಎಕ್ಸಾಂಪಲಲ್ಲೆಲ್ಲ ಏನಿರ್ತಿತ್ತು ಅಂದರೆ ನಮಗೆ ಕರೆಕ್ಟಾಗಿ ಒಂದು ನಂಬರ್ ಪರ್ಫೆಕ್ಟ್ ಸ್ಕ್ವೇರ್ ಸಿಗ್ತಾ ಇತ್ತು, 16, 81 ಈ ಥರ. ಆಗ ಏನು ಮಾಡ್ತಿದ್ವಿ ನಾವು? ಸ್ಕ್ವೇರ್ ರೂಟನ್ನು ಫೈಂಡ್ ಔಟ್ ಮಾಡ್ಕೊಳ್ತಿದ್ವಿ ನೋಡಿ. ಆದರೆ ಇಲ್ಲಿ ಏನಾಗಿದೆ ಅಂತಂದರೆ ಈಗ ಪ್ರೈಮ್ ನಂಬರ್ಸ್ ಇದೆ, ಇಲ್ಲಿ 2 ಇದೆ, ಇಲ್ಲಿ 3 ಇದೆ. ಇದನ್ನು ಹೇಗೆ ನಾವು ಬರೆಯೋದು ಅಂತ ಅಲ್ವಾ? ನೋಡೋಣ. ನೋಡಿ, ಈಗ 2ಅನ್ನು ನಾವು ಏನು ಮಾಡಬೇಕು? ಸ್ಕ್ವೇರಲ್ಲಿ ಬರೀಬೇಕು. ಓಕೆನಾ? ಸೊ ಸ್ಕ್ವೇರಲ್ಲಿ ಬರೀಬೇಕು ಅಂತಂದರೆ ನಾನೇನು ಮಾಡ್ತೀನಿ, ಈಗ ಕೊಟ್ಟಿರುವಂಥ ನಂಬರ್ ಏನಿದೆ ಆ ನಂಬರ್ಗೆ ರೂಟ್ ಹಾಕ್ತೀನಿ. ಆಮೇಲೆ ಇದನ್ನು ಸ್ಕ್ವೇರ್ ಮಾಡ್ತೀನಿ. ನಮಗೆ ಗೊತ್ತಿದೆ ಸ್ಕ್ವೇರ್ ಆ್ಯಂಡ್ ಸ್ಕ್ವೇರ್ ರೂಟ್ ಇದ್ದಾಗ ಅದೇನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ, ಈಕ್ವಲ್ ಟು 2 ಆಗುತ್ತೆ. ಅಂದರೆ ಈಗ 2ಅನ್ನು ನಾವು ಸ್ಕ್ವೇರ್ ಫಾರ್ಮಲ್ಲಿ ಬರಿಬೇಕು ಅಂತಂದರೆ ಹೇಗೆ ಬರಿಬೋದು? ರೂಟ್ ಟು ದ ಸ್ಕ್ವೇರ್ ಅಂತ ಬರಿಬೋದು. ಓಕೆನಾ? ರೂಟ್ ಟು ದ ಸ್ಕ್ವೇರ್ ಅಂತ ಬರೆದ್ರೆ ನಮಗೆ ಆನ್ಸರ್ 2ನೇ ಸಿಗುತ್ತೆ. ನೆಕ್ಸ್ಟ್ ಎಕ್ಸ್ ಇದೆ, ಸೊ ಎಕ್ಸ್ ಬರಿತೀನಿ. ನೆಕ್ಸ್ಟ್ ಹೋಲ್ ಸ್ಕ್ವೇರ್ ಅಲ್ವಾ? ಸೊ ನಮಗೇನು ಮಾಡಬೇಕೀಗ? ಕೊಟ್ಟಿರೋದನ್ನು ನಾವು ಸ್ಕ್ವೇರ್ ಫಾರ್ಮಲ್ಲಿ ಬರಿಬೇಕು. ಬರೆದಾಗಿದೆ ನೋಡಿ. ಇಲ್ಲಿ ಬರಿಬೇಕಿದ್ರೆ ಕೇರ್ಫುಲ್ಲಾಗಿ ಬರಿಬೇಕು. ಏನಂದರೆ ನೋಡಿ, ಈ ರೂಟ್ 2ನ ಮೆನ್ಷನ್ ಮಾಡೋದು 2ಗೆ ಮಾತ್ರ ಹಾಕಬೇಕು. ಇನ್ಸೈಡ್ ದ ರೂಟ್ ಎಕ್ಸನ್ನು ಬರೆಯೋ ಹಾಗಿಲ್ಲ. ಗೊತ್ತಾಗ್ತಿದೆಯಾ? ಯಾಕೆ ಅಂತಂದರೆ ನೀವು ರೂಟಿನ ಒಳಗಡೆ ಎಕ್ಸ್ ಬರೆದ್ರಿ ಅಂತಂದರೆ ರೂಟ್ ಎಕ್ಸ್ ಅಂತ ಆಗುತ್ತೆ. ರೂಟ್ ಎಕ್ಸ್ ದ ಸ್ಕ್ವೇರ್ ಅಂತಂದರೆ ರೂಟ್ ಕ್ಯಾನ್ಸಲ್ ಆಗುತ್ತೆ, ಎಕ್ಸ್ ಆಗಿಬಿಡುತ್ತೆ. ಕೊಟ್ಟಿರೋದು ಎಕ್ಸ್ ಸ್ಕ್ವೇರ್ ಇದೆ. ಸೊ ಇಲ್ಲಿ ನೀವು ಸ್ಕ್ವೇರ್ ರೂಟನ್ನು 2ಗೆ ಮಾತ್ರ ಹಾಕಬೇಕು. ಓಕೆನಾ? ನೆಕ್ಸ್ಟ್ ಅದೇ ಥರ ಈಗ ನಾವು 3ಅನ್ನು ಸ್ಕ್ವೇರಲ್ಲಿ ಬರಿಬೇಕು. ಹೇಗೆ ಬರಿತೀವಿ? ಇದೇ ಥರ ರೂಟ್ 3 ಕೊಟ್ಟಿರೋ ನಂಬರ್ಗೆ ಏನು ಮಾಡಬೇಕು? ರೂಟನ್ನು ಅಪ್ಲೈ ಮಾಡಿದರೆ ಮುಗೀತು. ಸ್ಕ್ವೇರ್ ಹಾಕಿದರೆ ಸ್ಕ್ವೇರ್ ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ನೋಡಿ, ಈಗ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮಲ್ಲಿ ಬಂತಾ? ಆಮೇಲೆ ಇಷ್ಟಾದ್ಮೇಲೆ ಈಸಿ. ಎ ಅಂದರೆ ಏನೀಗ? ಎ ಅಂತಂದರೆ ರೂಟ್ 2x. ಇಲ್ಲೂ ಕೂಡ
ಇಲ್ಲಿ ನೋಡಿ, ಇಲ್ಲಿವರೆಗೂ ಕೂಡ ಇದನ್ನು ಹಾಕೋ ಆಗಿಲ್ಲ. ನೆಕ್ಸ್ಟ್ ಬಿ ಅಂತಂದರೆ √3 ಫಾರ್ಮುಲಾದಲ್ಲಿ ಹಾಕೋಣ. ಎ ಅಂದರೆ √2x ಪ್ಲಸ್ ಬಿ ಅಂದರೆ √3. ನೆಕ್ಸ್ಟ್ ಎ ಮೈನಸ್ ಬಿ, ಎ ಅಂದರೆ √2x, ಬಿ ಅಂದರೆ √3. ನೆಕ್ಸ್ಟ್ ಒನ್ x ಪ್ಲಸ್ 3 ಇಂಟು x ಮೈನಸ್ 3. ನೋಡಿ, ಈಗ ಈ ಐಡೆಂಟಿಟಿನೇ ರಿವರ್ಸ್ ಆರ್ಡ್ರಲ್ಲಿ ಇದೆ. ನಾವೇನು ಮಾಡ್ತಿದ್ವಿ, a² - b² ಫಾರ್ಮಲ್ಲಿ ಕ್ವಶನ್ ಇರ್ತಾ ಇತ್ತು. ನಾವು a ಪ್ಲಸ್ ಬಿ ಇಂಟು a ಮೈನಸ್ ಬಿ ಫಾರ್ಮಲ್ಲಿ ಬರಿತಾ ಇದ್ವಿ. ಇಲ್ಲಿ ಈಗ a ಪ್ಲಸ್ ಬಿ ಇಂಟು a ಮೈನಸ್ ಬಿ ಫಾರ್ಮಲ್ಲಿ ಕೊಟ್ಟಿದ್ದಾರೆ. ನಾವು ಅದನ್ನು a² - b² ಫಾರ್ಮಲ್ಲಿ ಬರಿಬೇಕು. ಓಕೆನಾ? ಸೊ ಅಲ್ಲಿ ನಾವು ಆ ಥರ ನಾವು ನೋಡಿದರೆ ಇದು ತುಂಬಾ ಈಸಿ. a ಪ್ಲಸ್ ಬಿ ಇಂಟು a ಮೈನಸ್ ಬಿ ಕೊಟ್ಬಿಟ್ರೆ a² - b² ಈಸಿಯಾಗಿ ಬರಿಬೋದು. ಓಕೆನಾ? ನೋಡಿ, ಈಗ ಎ ಅಂದರೆ ಏನು? ಎ ಅಂದರೆ ಎಕ್ಸ್, ಬಿ ಅಂತಂದರೆ 3. ಓಕೆನಾ? a² - b². ಎ ಅಂದರೆ x² ಮೈನಸ್ ಬಿ ಅಂತಂದರೆ 3 ಇದೆ, 3² ಈಕ್ವಲ್ ಟು x² ಮೈನಸ್ 3² ಅಂದರೆ 9 ಅಲ್ವಾ? ನೋಡಿ, x² ಮೈನಸ್ 9 ಈ ಥರ ಕೊಡ್ತಾ ಇದ್ರು. ನಾವು x ಪ್ಲಸ್ 3 ಇಂಟು x ಮೈನಸ್ 3 ಅಂತ ಬರಿತಾ ಇದ್ವಿ. ಈಗ ರಿವರ್ಸ್ ಆರ್ಡ್ರಲ್ಲಿ ಇದೆ ಐಡೆಂಟಿಟಿ. ನೆಕ್ಸ್ಟ್ ಒನ್ 2x ಪ್ಲಸ್ 3y ಇಂಟು 2x ಮೈನಸ್ 3y. ಈಗ ನೋಡಿ, a ಪ್ಲಸ್ ಬಿ ಇಂಟು a ಮೈನಸ್ ಬಿ. ನೋಡಿ, ಇಲ್ಲಿ ನಿಮಗೆ a ಪ್ಲಸ್ ಬಿ ಮತ್ತು a ಮೈನಸ್ ಬಿ ಥರನೇ ಇದೆ. ಇದೇ ಐಡೆಂಟಿಟಿ ಅಂತ ಹೇಗೆ ಗೊತ್ತಾಗುತ್ತೆ ಅಂತಂದರೆ, ನೋಡಿ, ಇಲ್ಲಿ ಟರ್ಮ್ಗಳು 2x ಇದೆ, ಇಲ್ಲೂ ಕೂಡ 2x ಇದೆ, 3y ಇದೆ, ಇಲ್ಲೂ ಕೂಡ 3y ಇದೆ. ಏನು ಚೇಂಜಸ್ ಇರುತ್ತೆ ಅಂತಂದರೆ ಒಂದು ಸೈನ್ ಮಾತ್ರ. ಇಲ್ಲಿ ಪ್ಲಸ್ ಇದ್ದರೆ ಇಲ್ಲಿ ಮೈನಸ್ ಇರುತ್ತೆ. ಆಗ ನಮಗೆ ನಾವು ಈ ಐಡೆಂಟಿಟಿನ ಯೂಸ್ ಮಾಡಬೇಕು ಅಂತ ಗೊತ್ತಾಗುತ್ತೆ. ಯಾವ ಐಡೆಂಟಿಟಿನ ಯೂಸ್ ಮಾಡಬೇಕು ಅಂತ ಮಾಡೋದೇ ನಮಗೆ ತುಂಬಾ ಟಫ್ ಇರುತ್ತೆ. ಇಲ್ಲಿ ನಾನು ಇದೇ ಐಡೆಂಟಿಟಿ ಅಂತ ಬರಿತಾ ಇದ್ದೀನಿ, ಅದಕ್ಕೋಸ್ಕರ ಈಸಿ ಅನ್ನಿಸ್ತಾ ಇದೆ. ಸೊ ಎಲ್ಲ ಐಡೆಂಟಿಟಿನೂ ಕೂಡ ಕರೆಕ್ಟಾಗಿ ತಿಳ್ಕೊಳ್ಳಿ. ಈಗ ಎ ಅಂತಂದರೆ 2x, ಬಿ ಅಂದರೆ 3y. ನೆಕ್ಸ್ಟ್ ಈಗ a² ಮೈನಸ್ b². ಎ ಅಂದರೆ 2x. ನೋಡಿ, ಇಲ್ಲಿ ಮಿಸ್ಟೇಕ್ಸನ್ನು ಮಾಡ್ತೀರ. ಏನಂದರೆ ಎ ಅಂದರೆ 2x, ಸೊ x² ಈ ಥರ ಸ್ಕ್ವೇರ್ ಹಾಕ್ತೀರ, ತಪ್ಪಾಗತ್ತೆ. ಈಗ ಎ ಅಂದ್ರೇ 2x ಇದೆ. ಏನು ಮಾಡಬೇಕೀಗ ನಾವು 2xಗೆ ಸ್ಕ್ವೇರ್ ಹಾಕಬೇಕು. a² ಮೈನಸ್ b². ಬಿ ಅಂದರೆ 3y, y ಅಲ್ಲ, 3y ಹೋಲ್ ಸ್ಕ್ವೇರ್ ಹಾಕ್ಕೊಬೇಕು. 2ಗೆ ಮಾತ್ರ ಎಕ್ಸ್ಗೆ ಮಾತ್ರ ಸ್ಕ್ವೇರ್ ಹಾಕೋದಲ್ಲ. ಓಕೆನಾ? ನೆಕ್ಸ್ಟಲ್ಲಿ ಈಗ ಏನು ಮಾಡಬೇಕು, ಸ್ಕ್ವೇರನ್ನು ಮಾಡಬೇಕು. 2² 4x² ಮೈನಸ್ 9 3² 9y². ನೆಕ್ಸ್ಟ್ ಒನ್ a ಪ್ಲಸ್ 2b ಇಂಟು a ಮೈನಸ್ 2b. ನೋಡಿ, ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಳ್ಳೋ ಹಾಗಿಲ್ಲ. ನಾವು ಯೂಸ್ ಮಾಡೋದು a ಪ್ಲಸ್ ಬಿ ಇದ್ದರೆ ಮಾತ್ರ ಯೂಸ್ ಮಾಡ್ತೀವಿ ಅಂತೆಲ್ಲ ಅಲ್ಲ. ಓಕೆನಾ? ನೋಡಿ, ಯಾವುದೇ ಟರ್ಮ್ ಕೊಟ್ಟರೂ ಕೂಡ ನಮಗೆ ಈ ಫಾರ್ಮಲ್ಲಿ ಇದೆ ಅಂತಂದರೆ ನಾವು ಈ ಐಡೆಂಟಿಟಿನ ಯೂಸ್ ಮಾಡ್ಬೋದು. ಇಲ್ಲೇನಾಗುತ್ತೆ, ಬಿ ಅಂತಂದರೆ 2b ಅಂತ ಇದೆ, ಇಲ್ಲೂ ಕೂಡ ಬಿ ಅಂದರೆ 2b ಅಂತ ಇದೆ, ಅಷ್ಟೇ ಡಿಫ್ರೆನ್ಸ್. ಸೊ ಎ ಈಕ್ವಲ್ ಟು ನೋಡಿ ಏನೇ ಇದೆ. ಆಮೇಲೆ ಬಿ ಅಂತಂದರೆ ಏನಿದೆ, 2b ಇದೆ, ಬಿ ಬದಲಾಗಿ 2b ಇದೆ. ನೆಕ್ಸ್ಟ್ ಯೂಸ್ ಮಾಡಿ a² ಏನೇ ಇದೆ a² ಆಗುತ್ತೆ. ನೆಕ್ಸ್ಟ್ ಬಿ ಅಂತಂದರೆ ಏನಿದೆ, 2b ಇದೆ, ಸೊ 2bಗೆ ಹೋಲ್ ಸ್ಕ್ವೇರನ್ನು ಹಾಕ್ಕೊಳ್ಳಿ. ಈಕ್ವಲ್ ಟು a² ಮೈನಸ್ 2² 4b². ನೆಕ್ಸ್ಟ್ ಒನ್ √x ಪ್ಲಸ್ √y ಇಂಟು √x ಮೈನಸ್ √y. ನೋಡಿ, ಈಗ ರೂಟ್ ಇದೆ, ಬಟ್ ಏನಾಗಿದೆ, ಅದೇ ಫಾರ್ಮುಲಾ ಇದೆಯಾ ನೋಡಿ, a ಪ್ಲಸ್ ಬಿ a ಮೈನಸ್ ಬಿ. a ಈಕ್ವಲ್ ಟು ಏನಿದೆ, a ಈಕ್ವಲ್ ಟು √x ಇದೆ, b ಈಕ್ವಲ್ ಟು √y ಇದೆ.
ನೋಡಿ ಇಲ್ಲಿ ಕೆಲವರು ಮಿಸ್ಟೇಕ್ಸ್ ಮಾಡ್ತೀರಾ. ಏನಂದರೆ ಬಿ ಈಕ್ವಲ್ ಟು ಯಾವಾಗಲೂ ನಾನೇನು ಹೇಳ್ತಿದ್ದೆ, ಸೈನ್ ಏನಿರುತ್ತೆ ಆ ಸೈನ್ ಜೊತೆಗೇ ಬರಿಬೇಕು ಅಂತ ತುಂಬ ಸಲ ನಾನು ರಿಪೀಟ್ ಮಾಡಿದ್ದೀನಿ. ಓಕೆನಾ? ಸೊ ಅದಕ್ಕೋಸ್ಕರ ಏನು ಮಾಡಿಬಿಡ್ತೀರಾ, ಇಲ್ಲಿ ಬಿ ಅಂತಂದರೆ ಮೈನಸ್ ಅಂತೆಲ್ಲ ಮೆನ್ಷನ್ ಮಾಡ್ತೀರಾ. ಮೈನಸ್ ಎಲ್ಲ ಹಾಕೋವಾಗಿಲ್ಲ. ಯಾಕೆ ಅಂದರೆ ಆಲ್ರೆಡಿ ನಮಗೆ ಇಲ್ಲಿ ಫಾರ್ಮುಲಾದಲ್ಲಿ ಮೈನಸ್ಸೇ ಇದೆ. ಪ್ಲಸ್ ಇತ್ತು ಅಂತಂದರೆ ಇಲ್ಲಿ ಮೈನಸ್ ಹಾಕ್ಕೊಳ್ಬೇಕಿತ್ತು. ಬಟ್ ಮೈನಸ್ ಸೈನೇ ಇರೋದ್ರಿಂದ ಬಿ ಅಂದರೆ ನಾವು ಜಸ್ಟ್ ಈ ಟರ್ಮನ್ನು ಮೆನ್ಷನ್ ಮಾಡಿದರೆ ಸಾಕು. ಈಗ ಎ ಆಯಿತು, ಬಿ ಆಯಿತು. ನೆಕ್ಸ್ಟ್ ಆ ಫಾರ್ಮಲ್ಲಿ ಬರೀಬೇಕು. ಎ ಸ್ಕ್ವೇರ್ ರೂಟ್ ಎಕ್ಸ್ ದ ಸ್ಕ್ವೇರ್, ಆಮೇಲೆ ಮೈನಸ್ ಬಿ ಅಂತಂದರೆ ರೂಟ್ ವೈ ದ ಸ್ಕ್ವೇರ್ ಈಕ್ವಲ್ ಟು, ನೋಡಿ ಈಗ ಸ್ಕ್ವೇರ್ ರೂಟ್ ಇದೆಲ್ಲ ಕರೆಕ್ಟಾಗಿ ಗೊತ್ತಿರಬೇಕು. ಸೊ ಇನ್ನೂ ನಿಮಗೆ ಕನ್ಫ್ಯೂಷನ್ ಇದೆ ಅಂತಂದರೆ ನಮ್ಮ ಚಾನಲಲ್ಲಿ ಸೀರೀಸ್ ಇದೆ, ಸ್ಕ್ವೇರ್ ರೂಟ್, ಕ್ಯೂಬ್ ರೂಟ್, ಒಂದ್ಸಲ ಹೋಗಿ ನೋಡ್ಕೊಳ್ಳಿ. ಸ್ಕ್ವೇರ್ ರೂಟ್ ಎಕ್ಸ್ ಮೈನಸ್, ನೋಡಿ ಇಲ್ಲೂ ಕೂಡ ಕ್ಯಾನ್ಸಲ್ ಆಗುತ್ತೆ, ಮೈನಸ್ ವೈ. ನೋಡಿ ಕೊಟ್ಟಿರೋ ಕ್ವಶನ್ ಏನಿದೆ, ಆನ್ಸರ್ ಏನು ಚೇಂಜಸ್ ಬರ್ತಿದೆ ಅಂತ, ಎಕ್ಸ್ ಮೈನಸ್ ವೈ. ಲಾಸ್ಟ್ ಒನ್, ರೂಟ್ 2x ಪ್ಲಸ್ ರೂಟ್ 3y ಇಂಟು ರೂಟ್ 2x ಮೈನಸ್ ರೂಟ್ 3y. ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮಲ್ಲಿ ಇದೆ. ಎ ಅಂದರೆ ಏನು, ಬಿ ಅಂದರೆ ಏನೋ ಬರ್ಕೊಬೇಕು, ಆಮೇಲೆ ಐಡೆಂಟಿಟಿನ ಯೂಸ್ ಮಾಡೋದು. ಎ ಈಕ್ವಲ್ ಟು ರೂಟ್ 2x, ಬಿ ಈಕ್ವಲ್ ಟು ರೂಟ್ 3y. ನೋಡಿ ರೂಟ್ ಇದ್ದಾಗ ನಾವು ಕ್ಲಿಯರಾಗಿ ಕೇರ್ಫುಲ್ಲಾಗಿ ನೋಡ್ಕೊಬೇಕು. ಈ ರೂಟ್ ಅನ್ನೋದು ಈಗ ಎಕ್ಸ್ಗೆ ಇಲ್ಲ, ಇಲ್ಲೂ ಕೂಡ ರೂಟ್ ಅನ್ನೋದು ಈ ಕೊಯಿಫಿಷಿಯೆಂಟ್ಗೆ ಮಾತ್ರ ಇದೆ, ವಾಯ್ಗೆ ಇಲ್ಲ. ಈ ಲೈನನ್ನು ನೀವು ಮತ್ತೆ ಎಕ್ಸ್ಟೆಂಡ್ ಮಾಡಿದ್ರಿ ಅಂತಂದರೆ ಕ್ವಶನ್ನೇ ರಾಂಗ್ ಆಗಿಬಿಡುತ್ತೆ. ಓಕೆನಾ? ನೆಕ್ಸ್ಟ್ ಎ ಸ್ಕ್ವೇರ್, ಎ ಅಂತಂದರೆ ಈಗ ರೂಟ್ 2x ಸ್ಕ್ವೇರ್. ನೆಕ್ಸ್ಟ್ ಮೈನಸ್ ಬಿ ಸ್ಕ್ವೇರ್, ಬಿ ಅಂತಂದರೆ ರೂಟ್ 3y ಸ್ಕ್ವೇರ್. ನೋಡಿ ಈ ಐಡೆಂಟಿಟಿನ ಬರ್ಕೊಂಡು ಇಲ್ಲಿ ನಾವು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. ತುಂಬ ಈಸಿ ಅಂತ ಅನ್ನಿಸ್ತಾ ಇದೆ. ಬಟ್ ಎಲ್ಲ ಐಡೆಂಟಿಟಿನ ಇದ್ದಾಗ ನಮಗೆ ಯಾವುದನ್ನು ನಾವು ಅಲ್ಲಿ ಯೂಸ್ ಮಾಡಬೇಕು ಅನ್ನೋದು ಕನ್ಫ್ಯೂಸ್ ಸ್ಟಾರ್ಟ್ ಆಗುತ್ತೆ. ಸೊ ಎಲ್ಲ ಐಡೆಂಟಿಟಿನ ಯೂಸ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಸಾಲ್ವ್ ಮಾಡೋಣ. ಆಗ ನಿಮಗೆ ಕನ್ಫ್ಯೂಷನ್ಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಈಗ ತುಂಬ ಈಸಿ ಅಂತ ಅನ್ನಿಸ್ತಾ ಇದೆ. ನೆಕ್ಸ್ಟ್ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಈಗ ಸ್ಕ್ವೇರ್ ಮಾಡಬೇಕು. ರೂಟ್ 2 ಸ್ಕ್ವೇರ್ ಅಂದರೆ 2, ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, 2x ಸ್ಕ್ವೇರ್. ನೋಡಿ ಎಕ್ಸಲ್ಲಿ ಎಕ್ಸ್ಗೆ ರೂಟ್ ಇಲ್ಲ, ಆಗ ಸ್ಕ್ವೇರ್ ಆ್ಯಂಡ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಲ್ಲ, ಎಕ್ಸ್ಗೆ ಸ್ಕ್ವೇರ್ ಹಾಗೇ ಇರುತ್ತೆ. ಅದಕ್ಕೋಸ್ಕರ ರೂಟನ್ನು ಹಾಕಬೇಕಿದ್ರೆ ಕೇರ್ಫುಲ್ಲಾಗಿ ಇರಬೇಕು. ನೆಕ್ಸ್ಟ್ ಮೈನಸ್, ಇಲ್ಲೂ ಕೂಡ ನೋಡಿ ಸ್ಕ್ವೇರ್ ರೂಟ್ ಸ್ಕ್ವೇರ್ ಕ್ಯಾನ್ಸಲ್, 3yಗೆ ಸ್ಕ್ವೇರ್ ಆಗೇ ಇರುತ್ತೆ, 2x ಸ್ಕ್ವೇರ್ ಮೈನಸ್ 3y ಸ್ಕ್ವೇರ್. ಎಲ್ಲ ಐಡೆಂಟಿಟೀಸನ್ನು ಕೂಡ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ನಾವು ಕಲ್ತಿರುವಂತಹ ಎಲ್ಲ ಐಡೆಂಟಿಟೀಸಿನ ಯೂಸ್ ಮಾಡಿಕೊಂಡು ಒಂದಷ್ಟು ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡೋಣ.